ದೇವರು ನಮ್ಮ ಜೊತೆ ಮಾತನಾಡುತ್ತಾರಾ? ಹೇಗೆ ಗುರುತಿಸಬೇಕು? ಇದು ಸಾಮಾನ್ಯ ಪ್ರಶ್ನೆಯಲ್ಲ, ಇದು ಜೀವನ ಬದಲಾಯಿಸುವ ಪ್ರಶ್ನೆ. ಒಮ್ಮೆ ಶಾಂತವಾಗಿ ಯೋಚಿಸಿ, ದೇವರು ನೇರವಾಗಿ ನಮ್ಮ ಮುಂದೆ ಬಂದು ಮಾತನಾಡ್ತಾರಾ ಅಥವಾ ಅವರ ಮಾತುಗಳು ಇನ್ನೊಂದು ರೀತಿಯಲ್ಲಿ ಬರುತ್ತಿವೆಯಾ? ನೀವು ಕಾಯ್ತಿದ್ದ ಉತ್ತರ, ನೀವು ಕೇಳ್ತಿರೋ ಪ್ರಾರ್ಥನೆ, ಅದಕ್ಕೆ ಉತ್ತರ ಬಂದಿರಬಹುದು, ಆದರೆ ನೀವು ಗುರುತಿಸಿಲ್ಲ ಅಷ್ಟೇ. ಸತ್ಯ ಏನು ಅಂದ್ರೆ, ದೇವರು ನಮ್ಮ ಜೊತೆ ಮಾತನಾಡ್ತಾರೆ, ಆದರೆ ನಾವು ಕೇಳೋ ರೀತಿಯಲ್ಲ, ನಾವು ನಿರೀಕ್ಷಿಸುವ ಶಬ್ದದಲ್ಲಲ್ಲ, ನಾವು ಗುರುತಿಸೋ ಮಟ್ಟದಲ್ಲಲ್ಲ. ಅವರು ಮಾತುಗಳಿಲ್ಲದೆ ಮಾತನಾಡ್ತಾರೆ, ಶಬ್ದವಿಲ್ಲದೆ ಸಂದೇಶ ಕೊಡ್ತಾರೆ, ನಿಶ್ಶಬ್ದದಲ್ಲೇ ಜೀವನವನ್ನ ಬದಲಾಯಿಸುವ ಉತ್ತರ ಕೊಡ್ತಾರೆ. ದೇವರ ಮಾತುಗಳು 5 ಸೂಕ್ಷ್ಮ ಮಾರ್ಗಗಳಲ್ಲಿ ಬರುತ್ತವೆ. 1. ಮನಸ್ಸಿನ ಒಳಗಿನ ಧ್ವನಿ. ನೀವು ಯಾವಾಗಲಾದರೂ ಗೊಂದಲದಲ್ಲಿದ್ದಾಗ ಒಳಗಿಂದ ಒಂದು ಸಣ್ಣ ಧ್ವನಿ ಬರುತ್ತಾ ಇದೆಯಾ? ಇದು ಸರಿಯಲ್ಲ ಅಥವಾ ಇದನ್ನೇ ಮಾಡು ಅನ್ನೋ ಧ್ವನಿ. ಅದು ನಿಮ್ಮ ಮನಸ್ಸು ಮಾತ್ರ ಅಲ್ಲ, ಅದು ದೇವರ ಮಾರ್ಗದರ್ಶನವೂ ಆಗಿರಬಹುದು. ಆ ಧ್ವನಿ ಯಾವಾಗಲೂ ನಿಮಗೆ ಒಳ್ಳೆಯದನ್ನೇ ಹೇಳುತ್ತೆ, ತಪ್ಪಿನಿಂದ ದೂರ ಇಡುತ್ತೆ. ನೀವು ಅದನ್ನ ಅವಗಣಿಸಿದ್ರೆ ನಂತರ ಆಗ ಕೇಳಿದ್ದರೆ ಚೆನ್ನಾಗಿತ್ತು ಅನ್ನೋ ಪಶ್ಚಾತ್ತಾಪ ಬರುತ್ತದೆ. 2. ಅಪ್ರತೀಕ್ಷಿತ ಸೂಚನೆಗಳು. ನಿಮಗೆ ಒಂದು ವಿಷಯ ಮತ್ತೆ ಮತ್ತೆ ಕಾಣಿಸುತ್ತಿದೆಯಾ? ಒಂದೇ ಸಂದೇಶ ಬೇರೆ ಬೇರೆ ಜನರಿಂದ ಕೇಳಿಸುತ್ತಿದೆಯಾ? ಒಂದು ಹಾಡು, ಒಂದು ಮಾತು, ಒಂದು ದೃಶ್ಯ ಮತ್ತೆ ಮತ್ತೆ ನಿಮ್ಮ ಮುಂದೆ ಬರುತ್ತಿದೆಯಾ? ಇದು ಕೇವಲ ಕೋಇನ್ಸಿಡೆನ್ಸ್ ಅಲ್ಲ, ಇದು ದೇವರ ಸೂಚನೆಯಾಗಿರಬಹುದು. ದೇವರು ನೇರವಾಗಿ ಬರೋದಿಲ್ಲ, ಆದರೆ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಸೂಚನೆ ಕೊಡ್ತಾರೆ. 3. ಕನಸುಗಳು. ಕೆಲವು ಕನಸುಗಳು ಸಾಮಾನ್ಯವಾಗಿರೋದಿಲ್ಲ, ಅವು ನಿಮಗೆ ಎಚ್ಚರಿಕೆ ಕೊಡ್ತವೆ, ದಾರಿ ತೋರಿಸ್ತವೆ. ಕೆಲವೊಮ್ಮೆ ಅದೇ ಕನಸು ಮತ್ತೆ ಮತ್ತೆ ಬರುತ್ತದೆ, ಏನೋ ಹೇಳಬೇಕೆಂದು ಪ್ರಯತ್ನಿಸುತ್ತಿರೋ ಹಾಗೆ. ಅಂತಹ ಕನಸುಗಳು ದೇವರ ಸಂದೇಶವಾಗಿರಬಹುದು. ನೀವು ಗಮನ ಕೊಟ್ರೆ ನಿಮ್ಮ ಮುಂದಿನ ಹೆಜ್ಜೆ ಸ್ಪಷ್ಟವಾಗುತ್ತದೆ. 4. ಜನರ ಮೂಲಕ ಮಾತು. ಒಬ್ಬ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದು ನೀವು ಕೇಳಬೇಕಾದ ಮಾತನ್ನೇ ಹೇಳ್ತಾರಾ? ನೀವು ಕೇಳದ ಪ್ರಶ್ನೆಗೆ ಉತ್ತರ ಕೊಡ್ತಾರಾ? ಅವರು ಸಾಮಾನ್ಯ ವ್ಯಕ್ತಿಯಲ್ಲ, ಅವರು ದೇವರ ದೂತರು ಆಗಿರಬಹುದು. ಕೆಲವೊಮ್ಮೆ ಅಪರಿಚಿತರು ಕೂಡ ನಮ್ಮ ಜೀವನವನ್ನ ಬದಲಾಯಿಸುವ ಮಾತು ಹೇಳ್ತಾರೆ. ಅದು ಯಾದೃಚ್ಛೆ ಅಲ್ಲ, ಅದು ದೈವಿಕ ವ್ಯವಸ್ಥೆ. 5. ಸಂಕಷ್ಟಗಳ ಮೂಲಕ ಪಾಠ. ನಮ್ಮ ಜೀವನದಲ್ಲಿ ಬರುವ ಕಷ್ಟಗಳು ಕೂಡ ದೇವರ ಮಾತುಗಳೇ. ಅವು ನಮ್ಮನ್ನ ನಿಲ್ಲಿಸಿ ಯೋಚಿಸೋಕೆ ಮಾಡುತ್ತವೆ. ನಾವು ತಪ್ಪು ದಾರಿಗೆ ಹೋಗ್ತಿದ್ರೆ ಆ ಕಷ್ಟಗಳು ನಮ್ಮನ್ನ ಹಿಂದಕ್ಕೆ ತರುತ್ತವೆ. ಪ್ರತಿ ನೋವಿನ ಹಿಂದೆ ಒಂದು ಸಂದೇಶ ಇರುತ್ತದೆ, ಪ್ರತಿ ಕಷ್ಟದ ಹಿಂದೆ ಒಂದು ಹೊಸ ದಾರಿ ತೆರೆದಿರುತ್ತದೆ. ಹಾಗಾದ್ರೆ ನಾವು ಹೇಗೆ ಗುರುತಿಸಬೇಕು? ಧನ್ಯವಾದ. 1. ಮನಸ್ಸನ್ನ ಶಾಂತವಿಡಿ. 2. ಧ್ಯಾನ ಮಾಡಿ. 3. ಅಂತರಂಗದ ಧ್ವನಿಗೆ ಕಿವಿಗೊಡಿ. 4. ಆಗಾಗ ಬರುತ್ತಿರುವ ಸೂಚನೆಗಳನ್ನ ಗಮನಿಸಿ. 5. ತ್ವರಿತವಾಗಿ ನಿರ್ಧಾರ ಮಾಡಬೇಡಿ, ಅನುಭವಿಸಿ, ಅರಿತುಕೊಳ್ಳಿ. 6. ದೇವರ ಮೇಲೆ ನಂಬಿಕೆ ಇಡಿ. ಯಾಕಂದ್ರೆ ದೇವರು ಜೋರಾಗಿ ಮಾತನಾಡೋದಿಲ್ಲ, ಅವರು ಕೂಗೋದಿಲ್ಲ, ಅವರು ಒತ್ತಾಯ ಮಾಡೋದಿಲ್ಲ. ಅವರು ಕೇವಲ ಸೂಚನೆ ಕೊಡ್ತಾರೆ, ದಾರಿ ತೋರಿಸ್ತಾರೆ. ಆ ದಾರಿಯಲ್ಲಿ ನಡೆಯೋದು ನಮ್ಮ ಆಯ್ಕೆ. ಒಂದು ಕ್ಷಣ ಯೋಚಿಸಿ, ನೀವು ಇದು ಸರಿಯೇ ಅಂತ ಒಳಗಿಂದ ಕೇಳಿದಾಗ ಒಂದು ಉತ್ತರ ಬಂದಿತ್ತಾ? ನೀವು ಅದನ್ನ ಕಡೆಗಣಿಸಿದ್ದೀರಾ? ಅದೇ ದೇವರ ಧ್ವನಿಯಾಗಿರಬಹುದು. ನೀವು ಕೇಳಲು ಸಿದ್ಧರಾಗಿದ್ದರೆ ದೇವರು ಈಗಲೇ ನಿಮ್ಮ ಜೊತೆ ಮಾತನಾಡ್ತಿದ್ದಾರೆ. ಧನ್ಯವಾದ.